ಕುರ್ಬರ್ಸಸ್ ಎನ್ವಿನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಚರ್ಚಿಸುವಂಥ ವಿಷಯ ಫ್ಯೂಚರ್ ಟೆನ್ಸ್ ಮತ್ತು ಅದರ ಅಡಿಯಲ್ಲಿ ಬರುವಂಥ ಮತ್ತೆ 4 ಫ್ಯೂಚರ್ ಟೆನ್ಸ್ನಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ಎಲ್ಲ ಕಾಲಗಳಲ್ಲಿ ನಾವು ನೆಗೆಟಿವ್ ಇಂಟರಾಗೇಟಿವ್ ಸೆಂಟೆನ್ಸ್ ಅನ್ನು ಹೇಗೆ ರಚನೆ ಮಾಡಬೇಕು. ಸೊ ಟುಡೇಸ್ ಟಾಪಿಕ್ ಈಸ್ negative interrogative sentences in all future tenses. How we form English sentences in future tense, then again in future simple future tense, future continuous tense, future perfect tense and future perfect continuous tense. ನಮಗೆ ಸ್ಪಷ್ಟವಾಗಿ ಇದು ಗಮನಕ್ಕೆ ಬರ್ತಾ ಇದೆ. ಏನಂದ್ರೆ ನಮ್ಮ ಮಾತೃಭಾಷೆಯಾದ ಕನ್ನಡದ ಮೂಲಕ ಇಂಗ್ಲಿಷನ್ನು ನಾವು ಚೆನ್ನಾಗಿ ಕಲಿಬಹುದು ಅನ್ನೋ ಅಂಶ. ಆದ್ರಿಂದ ಇಂಗ್ಲಿಷ್ ವಾಕ್ಯಗಳನ್ನು ರಚಿಸೋಕ್ಕಿಂತ ಮುಂಚೆ ಏನನ್ನ ಹೇಳಬೇಕು ಅನ್ನೋದನ್ನ ಕನ್ನಡದಲ್ಲಿ ನಾವು ರಚನೆ ಮಾಡ್ಕೋಬೇಕು. ಈ ಕನ್ನಡ ವಾಕ್ಯ ರಚನೆ ಮನಸ್ಸಿನಲ್ಲಿ ಆದರೂ ಆಗ್ಬೋದು, ಬರೆಯುವಾಗ ಬರಹ ರೂಪದಲ್ಲೂ ಆಗಬಹುದು. ಈ ರಚನೆ ಆದ ನಂತರ ಆ ಕನ್ನಡ ವಾಕ್ಯದಲ್ಲಿ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು ಗುರುತಿಸಬೇಕು. ಯಾಕೆಂದ್ರೆ ಇಂಗ್ಲಿಷ್ ವಾಕ್ಯ ರಚನೆ ಫಿಕ್ಸ್ ಆಗಿದೆ. ಅಲ್ಲಿ ಸಬ್ಜೆಕ್ಟ್ ಮೊದಲು ಬರಬೇಕು, ನಂತರದಲ್ಲಿ ವರ್ಬ್, ನಂತರ ಆಬ್ಜೆಕ್ಟ್. ಆದರೆ ಕನ್ನಡ ವಾಕ್ಯಗಳು ಹಂಗಿರೋದಿಲ್ಲ. ಸಬ್ಜೆಕ್ಟ್ ಮೊದಲಾದ್ರೂ ಬರ್ಬೋದು, ಕೊನೆಗಾದ್ರೂ ಬರ್ಬೋದು, ವರ್ಬ್ ಮೊದಲಾದ್ರೂ ಬರ್ಬೋದು, ಮಧ್ಯಲ್ಲಾದ್ರೂ ಬರ್ಬೋದು, ಕೊನೆಗಾದ್ರೂ ಬರ್ಬೋದು. ಈ ರೀತಿ ಫಿಕ್ಸ್ ಅಲ್ಲದಂತ ಕನ್ನಡ ವಾಕ್ಯದಲ್ಲಿ ಇವು ಯಾವ್ಯಾವು ಫಿಕ್ಸ್ ಆಗಿದ್ದಾವೆ, ಸಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು, ಆಬ್ಜೆಕ್ಟ್ ಯಾವುದು ಫಿಕ್ಸ್ ಮಾಡ್ಕೊಳ್ಬೋದು. ಎರಡನೇ ಅಂಶ. ಮೂರನೇ ಅಂಶ, ವರ್ಬ್ 2 ರೀತಿಯಿಂದ ಬರುತ್ತೆ. ಅದು ಹೆಲ್ಪಿಂಗ್ ವರ್ಬ್ ರೂಪದಲ್ಲಿ ಬರಬಹುದು ಅಥವಾ ಕ್ರಿಯೆಯನ್ನು ಸೂಚಿಸಲಿಕ್ಕೆ ಮೇನ್ ವರ್ಬ್ ರೂಪದಲ್ಲಿ ಅದು ಬರಬಹುದು. ಅದಕ್ಕೆ ನಮ್ಮ ಕನ್ನಡ ವಾಕ್ಯದಲ್ಲಿನ ವರ್ಬ್ ಸ್ಥಿತಿಯನ್ನು ಸೂಚಿಸಲಿಕ್ಕೆ ಹೆಲ್ಪಿಂಗ್ ವರ್ಬ್ ರೂಪದಲ್ಲಿ ಬಂದಿದೆಯೋ, ಕ್ರಿಯೆಯನ್ನು ಸೂಚಿಸಲಿಕ್ಕೆ ಮೇನ್ ವರ್ಬ್ ಬಂದಿದೆಯೋ ನಾವು ನೋಡ್ಕೊಳ್ಬೇಕು. ಇಷ್ಟು ನಾವು ಪೂರ್ವ ತಯಾರಿಯನ್ನು ಮಾಡ್ಕೊಂಡ ನಂತರನೇ ನಾವು ಅದನ್ನ ಇಂಗ್ಲಿಷ್ನಲ್ಲಿ ರಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಈ ರೀತಿ ನಮ್ಮ ಸಿದ್ಧತೆ ಫ್ಯೂಚರ್ ಟೆನ್ಸ್ ಹೆಂಗಿರುತ್ತೆ ನೋಡೋಣ. ನಾವು ಹೇಳ್ತಿರ್ತೀವಿ, ನಾನು ನಿನ್ನೆ ಬೆಂಗಳೂರಿನಲ್ಲಿ ಇದ್ದೇನು, ಏನು ಮಾಡ್ತಾ ಇದ್ದೇನು, ಕ್ರಿಯೆ ಇಲ್ಲ. ಏನು ಮಾಡಿ ಇದ್ದೇನು, ಕ್ರಿಯೆ ಇಲ್ಲ. ಇಲ್ಲಿ ಕ್ರಿಯೆ ಇಲ್ಲ ಅಂದಮೇಲೆ ಇದ್ದೇನು ಅಂದ್ರೆ ಇರುವಿಕೆ. ಯಾವಾಗ ಇದ್ದೇನು, ನಿನ್ನೆ ಅಂದ್ರೆ ಹಿಂದೆ ಇದ್ದೆ, ಹಿಂದಿನ ಸ್ಥಿತಿ. ಇದಕ್ಕೆ ನಾವು ಪಾಸ್ಟ್ ಟೆನ್ಸ್ ಅಂತೀವಿ. ಅದೇ ನಾನು ಇಂದು ಬಾಗಲಕೋಟೆಯಲ್ಲಿ ಇದ್ದೇನೆ, ಏನು ಮಾಡ್ತಾ ಇದ್ದೇನೆ, ಕ್ರಿಯೆ ಇಲ್ಲ. ಏನು ಮಾಡಿದ್ದೇನೆ, ಕ್ರಿಯೆ ಇಲ್ಲ. ಅಂದ್ರೆ ಇದ್ದೇನೆ, ಇದು ಇರುವಿಕೆ ನೀಡುತ್ತೆ. ಈಗ ಸದ್ಯದಲ್ಲಿ ಇದ್ದೇನೆ, ಇದು ಸದ್ಯದ ಸ್ಥಿತಿ. ಇದಕ್ಕೆ ನಾವು ಪ್ರೆಸೆಂಟ್ ಟೆನ್ಸ್ ಅಂತೀವಿ. ಇವು 2 ಕಾಲಗಳನ್ನು ಗಮನಿಸಿದ ನಂತರ ನಾವು ಇನ್ನೊಂದು ವಾಕ್ಯವನ್ನು ನೋಡೋಣ. ನಾನು ನಾಳೆ ಮೈಸೂರಿನಲ್ಲಿ ಇರ್ತೀನಿ. ನಾವು ಕನ್ನಡ ಮಾತಾಡ್ತೀವಿ. ನಾಳೆ ಇಲ್ಲಿ ಇರ್ತೀನಿ, ನಾಳೆ ನಾನು ಇಲ್ಲಿ ಇರ್ತೀನಿ ಅಂದ್ರೆ ಇರುತ್ತೇನೆ. ಏನು ಮಾಡ್ತಾ ಇರುತ್ತೇನೆ, ಕ್ರಿಯೆ ಇಲ್ಲ. ಏನು ಮಾಡಿ ಇರುತ್ತೇನೆ, ಕ್ರಿಯೆ ಇಲ್ಲ. ಇರ್ತೀನಿ ಸುಮ್ಮನೆ ಇರುವಿಕೆ. ಇದು ನಾಳೆ ನಾನು ಇರುವಿಕೆ, ನನ್ನ ಇರುವಿಕೆಯನ್ನ, ನನ್ನ ನಾಳಿನ ಸ್ಥಿತಿಯನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ನಾವೇನ್ತೀವಿ ಫ್ಯೂಚರ್ ಟೆನ್ಸ್. ಈ ಫ್ಯೂಚರ್ ಟೆನ್ಸ್ ಅಂದ್ರೆ ಮುಂದಿನ ಸ್ಥಿತಿ. ಮುಂದಿನ ಸ್ಥಿತಿ ಅಂದ್ರೆ ವ್ಯಕ್ತಿ ಅಂದ್ರೆ ಸಬ್ಜೆಕ್ಟ್ ಮುಂದೆ ಏನು ಇರ್ತಾನೆ, ಹೇಗೆ ಇರ್ತಾನೆ ಅಥವಾ ಎಲ್ಲಿ ಇರ್ತಾನೆ ಅನ್ನೋ ಅಂಶಗಳನ್ನ ಆ ವಾಕ್ಯದಲ್ಲಿ ವ್ಯಕ್ತ ಮಾಡ್ತಿರ್ತೀವಿ. ಅದಕ್ಕೆ ನಮ್ಮ ಕನ್ನಡದ ಇಂಥ ವಾಕ್ಯಗಳನ್ನ ನಾವು ಇಂಗ್ಲಿಷ್ನಲ್ಲಿ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಬಿ, ನೌನ್ ಅಥವಾ ಅಡ್ಜೆಕ್ಟಿವ್ ಅಥವಾ ಅಡ್ಜೆಕ್ಟಿವ್ ನೌನ್ ಅಥವಾ ಪೊಸೆಸಿವ್ ಅಡ್ಜೆಕ್ಟಿವ್ ನೌನ್ ಅಥವಾ ಅಡ್ವರ್ಬ್ ಅಥವಾ ಪ್ರಿಪೋಸ್, ಈ 6 ಪದಗಳಲ್ಲಿ ಯಾವ್ದಾದ್ರು ಒಂದು ಪದ ಬಳಸಿರ್ತೀವಿ. ನಮ್ಮ ಏನನ್ನ ಹೇಳಬೇಕಾಗಿದೆಯೋ ಆ ವಿಷಯಕ್ಕೆ ಅನುಗುಣವಾಗಿ ನಾವು ಮಾಡ್ತೀವಿ. ನೋಡಿ, ಅವನು ಭವಿಷ್ಯದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಆಗಿರ್ತಾನೆ. ದೊಡ್ಡ ವ್ಯಕ್ತಿ ಇರ್ತಾನೆ ಹೆಲ್ಪಿಂಗ್ ವರ್ಬ್, ಅವನು ಸಬ್ಜೆಕ್ಟ್. ಏನು ದೊಡ್ಡ ವ್ಯಕ್ತಿ ನೌನ್, ದೊಡ್ಡ ಅಡ್ಜೆಕ್ಟಿವ್, ಅದಕ್ಕೆ ಅಡ್ಜೆಕ್ಟಿವ್ ನೌನ್ ತಗೊಳ್ಬಹುದು. ಅದಕ್ಕೆ ಇಲ್ಲಿ ನಾವು ಬಳಸುವಂತ ಸಬ್ಜೆಕ್ಟ್ ಐ, ವಿ, ಅದಕ್ಕೆ ಅನುಗುಣವಾಗಿ ಶಾಲ್ ತಗೊಳ್ಬೇಕು ಹೆಲ್ಪಿಂಗ್ ವರ್ಬ್ ಆಗಿ. ನಂತರ ಬೇರೆ ಯಾವುದೇ ಸಬ್ಜೆಕ್ಟ್ ಬಂದ್ರು ವಿಲ್, ಯು ವಿಲ್, ಹಿ ವಿಲ್, ಶಿ ವಿಲ್, ಇಟ್ ವಿಲ್, ದೇ ವಿಲ್, ರವಿ ವಿಲ್, ಸುಮಾ ವಿಲ್, ಮೈ ಬ್ರದರ್ ವಿಲ್, ಯುವರ್ father will, your mother will, that boy will, whatever may be the subject, except I and we. If you take any subject, then you have to use will. So this is fixed. ನೋಡಿ, ನಾಳೆ ಇರ್ತೀನಿ ಹೆಲ್ಪಿಂಗ್ ವರ್ಬ್, ನಾನು ಸಬ್ಜೆಕ್ಟ್. ನೋಡಿ ಏನಾಗುತ್ತೆ, ಐ ಶಾಲ್ ಬಿ ಹಿಯರ್ ಟುಮಾರೋ. ಇಲ್ಲಿ ಇರ್ತೀನಿ. ಅವ ಭವಿಷ್ಯದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಆಗ್ತಾನೆ, ದೊಡ್ಡ ವ್ಯಕ್ತಿ ಇರ್ತಾನೆ ಹೆಲ್ಪಿಂಗ್ ವರ್ಬ್ ಯಾರು, ಅವನು. ಹಿ ವಿಲ್ ಬಿ ಅ ಗ್ರೇಟ್ ಪರ್ಸನ್ ಇನ್ ಫ್ಯೂಚರ್, ಅಡ್ಜೆಕ್ಟಿವ್ ನೌನ್. ಈಗ 6ರಲ್ಲಿ ಯಾವ ತಗೊಂಡ್ರು ಅದು ಸ್ಥಿತಿಯನ್ನು ಹೇಳ್ತಾ ಇರುತ್ತೆ. ಅವನ ಇರುವಿಕೆಯ ಬಗ್ಗೆ ನಾವು ವಾಕ್ಯ ರಚಿಸಿಕೊಂಡಾಗ ಈ ರೀತಿ ಇಂಗ್ಲಿಷ್ ವಾಕ್ಯ ರಚನೆ ಆಗ್ತದೆ.
ಅದನ್ನೇ ನಾವು ನೇರವಾಗಿ ಇಂಗ್ಲಿಷ್ನ ವಾಕ್ಯರಚನೆಗಳು ಬಂದಾಗ ಕನ್ನಡದಲ್ಲಿ ಹೆಂಗೆ ತಗೋಬೇಕು, ಇದಕ್ಕೇನಂತೀವಿ ನಾವು ನೆಗೆಟಿವ್ ಇಂಟ್ರಾಗೇಟಿವ್ ವಾಕ್ಯಗಳನ್ನ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈ ನೆಗೆಟಿವ್ ಇಂಟ್ರಾಗೇಟಿವ್ ಅಂದ್ರೆ ಪ್ರಶ್ನೆ, ಎಂತ ಪ್ರಶ್ನೆ, ಇಲ್ಲ ಅನ್ನುವಂತ ನಿಷೇಧಾತ್ಮಕ ಪ್ರಶ್ನಾರ್ಥಕ ವಾಕ್ಯಗಳು. ಅಂದ್ರೆ ಇಲ್ಲಿ ಪ್ರಶ್ನೆ ಇರುತ್ತೆ, ಇಲ್ಲ ಅನ್ನೋ ಒಂದು ನೆಗೆಟಿವಿಟಿ ಇರುತ್ತೆ. ಇದಕ್ಕಾಗಿ ನಾವು ಅಂತೀವಿ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತೀವಿ. ಯಾವತ್ತು ನೆನ್ಪಿಟ್ಕೊಳ್ರಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಇಂಗ್ಲಿಷ್ ನಲ್ಲಿ ಹೆಲ್ಪಿಂಗ್ ವರ್ಬ್ನೇ ಪ್ರಾರಂಭ ಆಗಬೇಕು. ಆದ್ರೆ ನೆಗೆಟಿವ್ ಇಂಟ್ರಾಗೇಟಿವ್ ಇದ್ರೆ ನಾಟ್ ಬರಲೇಬೇಕು. ನಾಟ್ ಯಾವತ್ತು ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲೇ ಇರಬೇಕು. ಆ ನಂತರ ಸಬ್ಜೆಕ್ಟ್, ಬಿ, ನೌನ್ ಅಥವಾ ಅಡ್ಜೆಕ್ಟಿವ್ ನೌನ್ ಅಥವಾ ಪ್ರಿಪೋಸಿಷನ್ ನೌನ್ ಬರ್ತದೆ. ಇಲ್ಲಿ ವಾಕ್ಯ ನೋಡೋಣ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಶಾಲ್, ವಿಲ್, ನಾಟ್ ಯಾವತ್ತೂ ಶಾರ್ಟ್ ಫಾರ್ಮ್ ಇರಬೇಕು ನೆಗೆಟಿವ್ ಇಂಟ್ರಾಗೇಟಿವ್. ಅದಕ್ಕೆ ಶಾಲ್ ಮತ್ತು ನಾಟ್ ಶಾರ್ಟ್ ಫಾರ್ಮ್. ಶಾಲಂಟ್ ಅಲ್ಲ, ಶಾಂಟ್, SHAN ಅಪೋಸ್ಟ್ರೋಫಿ. ಶಾಂಟ್ ಐ ಬಿ ಹ್ಯಾಪಿ ಇನ್ ಫ್ಯೂಚರ್, ನಾನು ಭವಿಷ್ಯದಲ್ಲಿ ಸಂತೋಷವಾಗಿ ಇರುವುದಿಲ್ಲವೇ ಅಂತಿತ್ತು ನಾವು. ನೀ ನಾಳೆ ಇರಂಗಿಲ್ಲನ, 10 ವರ್ಷದ ನಂತರ ನಾವ್ ಯಾರು ಭೂಮಿ ಮೇಲೆ ಇರಂಗಿಲ್ಲನ, ಇರುವುದಿಲ್ಲವೇ, ಯಾರು ನಾವು. ಶಾಂಟ್ ವಿ ಬಿ ಆನ್ ದಿಸ್ ಅರ್ತ್ ಆಫ್ಟರ್ 2030, ಆಫ್ಟರ್ 2050, 2030 ನಂತರ ನಾವು ಭೂಮಿ ಮೇಲೆ ಇರುವುದಿಲ್ಲವೇ, ನೆಗೆಟಿವ್ ಇಂಟ್ರಾಗೇಟಿವ್. ವೋಂಟ್ ಯು ಬಿ ಹಿಯರ್ ಟುಮಾರೋ, ನೀನು ನಾಳೆ ಇಲ್ಲಿ ಇರುವುದಿಲ್ಲವೇ, ವೋಂಟ್ ಬಿ ಇರುವುದಿಲ್ಲವೇ, ಶಾಂಟ್ ಬಿ ಇರುವುದಿಲ್ಲವೇ. ವೋಂಟ್ ಹಿ ಬಿ ರಿಚ್ ಮ್ಯಾನ್ ಆಫ್ಟರ್ 10 years, ಅವನು 10 ವರ್ಷಗಳ ನಂತರ ಒಬ್ಬ ಶ್ರೀಮಂತ ಮನುಷ್ಯ ಇರುವುದಿಲ್ಲವೇ, ಆಗಿರುವುದಿಲ್ಲವೇ, ರಿಚ್ ಮ್ಯಾನ್. ನೋಡ, ಈ ರೀತಿ ನೆಗೆಟಿವ್ ಇಂಟ್ರಾಗೇಟಿವ್ ಇಂಗ್ಲಿಷ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಇಂದ ಪ್ರಾರಂಭ ಆಗಬೇಕು. ಇಲ್ಲಿ ಮೇನ್ ವರ್ಬ್ ಇರದೇ ಕಾರಣ ಇರ್ಲಾರ್ದಕ್ಕೆ ನಾವು ಹೆಲ್ಪಿಂಗ್ ವರ್ಬ್ ಅನ್ನ ಅದು ಒಂದನೇ ತಗೊಂಡ್ರೆ ನಾವು ಕನ್ನಡ ಮೀನಿಂಗ್ ಒಂದು ಶಬ್ದದಲ್ಲಿ ತಗೋ. ಶಾಂಟ್ ಬಿ ಇರುವುದಿಲ್ಲವೇ, ವೋಂಟ್ ಬಿ ಇರುವುದಿಲ್ಲವೇ, ವೋಂಟ್ ಬಿ ಇರುವುದಿಲ್ಲವೇ. ನೋಡಿ, ಇರುವುದಿಲ್ಲವೇ, ಅವನು ಇಲ್ಲಿ ಇರುವುದಿಲ್ಲವೇ, ಅವಳು ಸಂತೋಷವಾಗಿ ಇರುವುದಿಲ್ಲವೇ, ಅವನು ಮಂಗಳೂರಿನಲ್ಲಿ ನಾಳೆ ಇರುವುದಿಲ್ಲವೇ. ಈ ರೀತಿ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ, ಕ್ರಿಯೆ ಇಲ್ಲ. ಇದಕ್ಕೆ ನಾವು ಸ್ಥಿತಿ ಅಂತೀವಿ, ಮುಂದಿನ ಸ್ಥಿತಿ. ಅದರ ಬಗ್ಗೆ ಪ್ರಶ್ನೆ, ನೆಗೆಟಿವ್ ಪ್ರಶ್ನೆ, ನೆಗೆಟಿವ್ ಇಂಟ್ರಾಗೇಟಿವ್. ಈ ರೀತಿ ಕನ್ನಡದಲ್ಲಿ, ಕನ್ನಡ ವಾಕ್ಯದಲ್ಲಿ ಇರುವುದಿಲ್ಲವೇ ಫ್ಯೂಚರ್ ಟೆನ್ಸ್, ನೆಗೆಟಿವ್ ಇಂಟ್ರಾಗೇಟಿವ್ ಸೆನ್ಸ್. ಇದು ಸ್ಪಷ್ಟ ಆಗಿ ಬಿಡ್ಬೇಕು ನಮಗೆ. ಇದಕ್ಕಿಂತ ಮುಂಚೆ ಹೆಲ್ಪಿಂಗ್ ವರ್ಬ್, ನಾಟ್, ಸಬ್ಜೆಕ್ಟ್ ಮುಗೀತು. ಇರುವುದಿಲ್ಲವೇ, ಶಾಂಟ್ ಐ ಬಿ, ಏನಿರುವುದಿಲ್ಲವೇ, ಒಬ್ಬ ವ್ಯಕ್ತಿ ಒಬ್ಬ ವೈದ್ಯನಾಗಿರುವುದಿಲ್ಲವೇ, ಶಿಕ್ಷಕನಾಗಿರುವುದಿಲ್ಲ, ಶಾಂಟ್ ಐ ಬಿ ಟೀಚರ್ ಇನ್ ಫ್ಯೂಚರ್. ಈಗ ಮುಂದಿನ ಟೆನ್ಸ್ಗೆ ಹೋಗೋಣ, ನೋಡೋಣ. ನಾಳೆ ಅವನು ಬೆಂಗಳೂರಿಗೆ ಹೋಗುವನು. ಹೋಗುವನು ಅನ್ನೋದು ಮುಂದೆ ನಡೆಯಬಹುದಾದ ಅನಿರ್ದಿಷ್ಟ ಕ್ರಿಯೆ. ಹೋಗುತ್ತಾನೆ ನಿರ್ದಿಷ್ಟ ಕ್ರಿಯೆ, ಅದನ್ನು ಸಿಂಪಲ್ ಪ್ರೆಸೆನ್ಸ್ ಮಾಡ್ತೀವಿ. ಹೋಗುವನೇ, ಬರುವನೇ, ಕೊಡುವನೇ, ಭೇಟಿಯಾಗುವನೆ ಅನ್ನೋಲ್ಲಿ ಅಸ್ಪಷ್ಟತೆ ಮತ್ತು ಅನಿರ್ದಿಷ್ಟತೆ ಇರುತ್ತೆ. ಈ ರೀತಿ ಮುಂದೆ ನಡೆಯಬಹುದಾದ ಅನಿರ್ದಿಷ್ಟ ಕ್ರಿಯೆನ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ನಲ್ಲಿ ವ್ಯಕ್ತ ಮಾಡೋದು. ಇಲ್ಲಿ ಕ್ರಿಯೆ ಭಾಗ, ಅದಕ್ಕೆ ಈ ವಾಕ್ಯ ರಚನೆ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ಆಬ್ಜೆಕ್ಟ್. ಇದಕ್ಕೆ ಅನುಗುಣವಾಗಿ ನಾವು ಚರ್ಚೆ ಮಾಡಿದ್ರೆ ನೋಡಿ, ನಾನು ನಾಳೆ ಬೆಂಗಳೂರಿಗೆ ಹೋಗುವೆನು. ಹೋಗುವೆನು ಮೇನ್ ವರ್ಬ್, ನಾನು ಸಬ್ಜೆಕ್ಟ್, ಉಳಿದೆಲ್ಲ ಆಬ್ಜೆಕ್ಟ್. ಐ ಶಾಲ್ ಗೋ ಟು ಬೆಂಗಳೂರು ಟುಮಾರೋ. ಅವನು ನಾಳೆ ನಿನಗೆ ಹಣವನ್ನು ಕೊಡುವನು. ಕೊಡುವನು ಮೇನ್ ವರ್ಬ್, ಅವನು ಸಬ್ಜೆಕ್ಟ್, ಉಳಿದೆಲ್ಲ ಆಬ್ಜೆಕ್ಟ್. ಹಿ ವಿಲ್ ಗಿವ್ ಯು ಮನಿ ಟುಮಾರೋ. ಈ ಸಲ ಅವರು ಮೊದಲ ಬಹುಮಾನವನ್ನು ಗೆಲ್ಲುವರು. ಗೆಲ್ಲುವರು ಮೇನ್ ವರ್ಬ್, ಅವರು ಸಬ್ಜೆಕ್ಟ್. ದೇ ವಿಲ್ ವಿನ್ ದ ಫಸ್ಟ್ ಪ್ರೈಸ್ ನೆಕ್ಸ್ಟ್ ಟೈಮ್. ಈ ರೀತಿ ನಾವು ಅಫರ್ಮೇಟಿವ್ ಸೆಂಟೆನ್ಸ್ ಮಾಡ್ತೀವಿ. ಆದರೆ ಇವತ್ತಿನ ಮುಖ್ಯ ಚರ್ಚೆ ನೆಗೆಟಿವ್ ಇಂಟ್ರಾಗೇಟಿವ್ ಇರೋದ್ರಿಂದ ಆ ನೆಗೆಟಿವ್ ಇಂಟ್ರಾಗೇಟಿವ್ ನ ಇಂಗ್ಲಿಷ್ ನಲ್ಲಿ ಹೆಂಗ್ ರಚನೆ ಮಾಡ್ತಾರೆ ನೋಡ್ಕೊಂಡು ಕನ್ನಡ ತಗೊಳ್ಳೋಣ. ಯಾವತ್ತು ನೆಗೆಟಿವ್ ಇಂಟ್ರಾಗೇಟಿವ್ ಹೆಲ್ಪಿಂಗ್ ವರ್ಬ್ ಮಾಡೋದ್ರಿಂದ ಪ್ರಾರಂಭ ಆಗಬೇಕು, ನಂತರ ಸಬ್ಜೆಕ್ಟ್ ಇರಬೇಕು, ಮೇನ್ ವರ್ಬ್, ಆಬ್ಜೆಕ್ಟ್ ಮತ್ತು ಕ್ವಶನ್ ಮಾರ್ಕ್. ಈಗ ನೋಡ್ರಿ, ಶಾಂಟ್ ಐ ಸ್ಪೀಕ್ ಇಂಗ್ಲಿಷ್ ನೆಕ್ಸ್ಟ್ ಮಂತ್. ನಾನು ಮುಂದಿನ ತಿಂಗಳು ಇಂಗ್ಲಿಷ್ ಮಾತನಾಡುವುದಿಲ್ಲವೇ. ಶಾಂಟ್ ಸ್ಪೀಕ್ ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ ಹೆಲ್ಪಿಂಗ್ ವರ್ಬ್ ಮತ್ತು ಬರಲೇಬೇಕು. ಆ ಹೆಲ್ಪಿಂಗ್ ವರ್ಬ್ ಅನ್ನ ಮೇನ್ ವರ್ಬ್ ಜೊತೆ ಕೂಡಿಸ್ಕೊಂಡೆ ಕನ್ನಡ ತಗೋಬೇಕು. ಶಾಂಟ್ ಸ್ಪೀಕ್ ಮಾತನಾಡುವುದಿಲ್ಲವೇ. ಶಾಂಟ್ ಗೋ ಹೋಗುವುದಿಲ್ಲವೇ. ಶಾಂಟ್ ಮೀಟ್ ಭೇಟಿ ಆಗುವುದಿಲ್ಲವೇ. ಶಾಂಟ್ ವಿನ್ ಗೆಲ್ಲುವುದಿಲ್ಲವೇ. ವೋಂಟ್ ಯು ಮೀಟ್ ಮೀ ಟುಮಾರೋ. ನೀನು ನಾಳೆ ನನ್ನನ್ನು ಭೇಟಿಯಾಗುವುದಿಲ್ಲವೇ. ವೋಂಟ್ ಮೀಟ್ ಭೇಟಿಯಾಗುವುದಿಲ್ಲವೇ. ನೋಡಿ,
ಕೂಡಿಸಿದಾಗ ಒಂದು ಕನ್ನಡ ಬರುತ್ತೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಇರೋದ್ರಿಂದ ಅದಕ್ಕಷ್ಟೇ ಮೀನಿಂಗ್. ಶಾಂಟ್ ಬಿ ಇರುವುದಿಲ್ಲವೇ, ಶಾಂಟ್ ಸ್ಪೀಕ್ ಮಾತಾಡುವುದಿಲ್ಲವೇ, ವೋಂಟ್ ಮೀಟ್ ಭೇಟಿಯಾಗುವುದಿಲ್ಲವೇ, ವೋಂಟ್ ಹಿ ಗೋ ಟು ಬೆಂಗಳೂರು ನೆಕ್ಸ್ಟ್ ಇಯರ್ ಅವನು ಮುಂದಿನ ವರ್ಷ ಬೆಂಗಳೂರಿಗೆ ಹೋಗುವುದಿಲ್ಲವೇ, ವೋಂಟ್ ಗೋ. ಇದು ಇಂಗ್ಲಿಷ್. ಇಂಗ್ಲಿಷ್ ವಾಕ್ಯವನ್ನು ಓದುವಾಗ ಅದು ನೆಗೆಟಿವ್ ಟೈಪ್ ಇದ್ರೆ ಹೆಲ್ಪಿಂಗ್ ವರ್ಬ್ ಅನ್ನ ಮೇನ್ ವರ್ಬ್ ಇದ್ರೆ ಅದ್ರ ಜೊತೆ ಕೂಡ್ಸೇನೆ ಕನ್ನಡ ಮಾಡ್ಕೊಳ್ಬೇಕು. ಮಾತನಾಡುವುದಿಲ್ಲವೇ, ಶಾಂಟ್ ಸ್ಪೀಕ್. ಹೋಗುವುದಿಲ್ಲವೇ, ಶಾಂಟ್ ಗೋ. ಬರುವುದಿಲ್ಲವೇ, ಶಾಂಟ್ ಕಮ್. ಅದಕ್ಕೆ ಯಾರು ಬರುವುದಿಲ್ಲ ಅನ್ನೋ ಸಬ್ಜೆಕ್ಟ್ ನಾನು ನೀನು ನೋಡ್ಕೊಂಡು ಶಾಂಟ್ ಬೇಕು, ಊಟ ಬೇಕು, ಗೋ. ನಾನು ಮಾತನಾಡುವುದಿಲ್ಲವೇ, ಶಾಂಟ್ ಐ ಸ್ಪೀಕ್. ನೀನು ಮಾತನಾಡುವುದಿಲ್ಲವೇ, ಊಂಟ್ ಯು ಸ್ಪೀಕ್. ಭೇಟಿಯಾಗುವುದಿಲ್ಲವೇ, ಊಂಟ್ ಮೀಟ್. ಈ ಊಂಟು ಮತ್ತು ಮೇನ್ ಮಧ್ಯದಲ್ಲಿ ಸಬ್ಜೆಕ್ಟ್ ಹಾಕಿದ್ರೆ ಮುಗಿತು. ಯಾರು ಭೇಟಿಯಾಗುದಿಲ್ಲ, ಅವಳು ಭೇಟಿಯಾಗುವುದಿಲ್ಲ, ಊಂಟ್ ಶಿ ಮೀಟ್. ಮುಗಿತು. ಹೋಗುವುದಿಲ್ಲವೇ, ಊಂಟ್ ಗೋ. ಯಾರು ಗೋ, ಅವನು ಅವಳು ನಾನು ನಾವು. ನಾವು ಶಾಂಟ್ ವಿ ಗೋ, ನಾವು ಹೋಗುವುದಿಲ್ಲವೇ. ಊಂಟ್ ಈ ಕಮ್, ಅವನು ಬರುವುದಿಲ್ಲವೇ. ಊಂಟ್ ಶಿ ಗೋ, ಅವಳು ಹೋಗುವುದಿಲ್ಲವೇ. ಈ ರೀತಿ ಕೇವಲ ಕನ್ನಡ ಕ್ರಿಯಾಪದಗಳನ್ನ ಅದಕ್ಕನುಗುಣವಾಗಿ ಇಂಗ್ಲಿಷ್ ಪದಗಳು ನೆನಪು ಮಾಡಿಕೊಂಡು ವಾಕ್ಯ ರಚಿಸಬಹುದು. ಅದಕ್ಕೆ ಯಾವತ್ತೂ ಹೆಲ್ಪಿಂಗ್ ವರ್ಬ್ ನಾಟ್ ದಿಂದಲೇ ಪ್ರಾರಂಭ ಆಗಬೇಕು ನೆಗೆಟಿವ್ ಇಂಟರಾಗೇಟಿವ್. ಈ ಹೆಲ್ಪಿಂಗ್ ವರ್ಬ್ ನಾಟ್ ಮೇನ್ ವರ್ಬ್, ಅದರ ಮಧ್ಯದಲ್ಲಿ ಸಬ್ಜೆಕ್ಟ್ ಇರಬೇಕು. ಮುಗಿತು. ಆ ಸಬ್ಜೆಕ್ಟ್ ಯಾವಾಗ ನೋಡ್ಕೊಂಡು ಮುಗಿತು. ನಿನ್ನ ಗೆಳೆಯನು ನಾಳೆ ನಮ್ಮ ಮನೆಗೆ ಬರುವುದಿಲ್ಲವೇ, ಬರುವುದಿಲ್ಲವೇ ಮೇನ್ ವರ್ಬ್. ನಿನ್ನ ಗೆಳೆಯನು ಸಬ್ಜೆಕ್ಟ್. won't your friend come to our house tomorrow? ನೆಕ್ಸ್ಟ್ ಈಗ ನೋಡೋಣ. ನಾಳೆ ಇಷ್ಟೊತ್ತಿನಾಗ ನಾವು ಫೈನಲ್ ಮ್ಯಾಚ್ ಆಡಾಕತ್ತಿರ್ತೀವಿ, ಆಡ್ತಾ ಇರ್ತೀವಿ. ಆಡ್ತಾ ನೋಡಿ ಇರ್ತೀವಿ ಫ್ಯೂಚರ್ ಟೆನ್ಸ್. ಆಡುವ ಕ್ರಿಯೆ ನಡೀತಾ ಇರ್ತೈತಿ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ವಾಕ್ಯ ರಚನೆ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಬಿ, ಮೇನ್ ವರ್ಬ್ ಐಎನ್ಜಿ ಆಬ್ಜೆಕ್ಟ್ ಬಳಸುವಂತ ಹೆಲ್ಪಿಂಗ್ ವರ್ಬ್ ಶಾಲ್ ಮತ್ತು ವಿ. ನೋಡಿ ನಾವು ಫಾರ್ಮೆಟ್ ನಾಳೆ ನಾವು ಇಷ್ಟೊತ್ತಿನಾಗ ಫೈನಲ್ ಮ್ಯಾಚ್ ಆಡಾಕತ್ತಿರ್ತೀವಿ, ಆಡ್ತಾ ಇರ್ತೀವಿ, ಆಡಾಕತ್ತಿರ್ತೀವಿ, ಆಡ್ತಾ ಇರುತ್ತೇವೆ. ಮೇನ್ ವರ್ಬ್ ನಾವು ಸಬ್ಜೆಕ್ಟ್. ವಾಕ್ಯ ರಚನೆ ವಿ ಶಾಲ್ ಬಿ ಪ್ಲೇಯಿಂಗ್ ದ ಫೈನಲ್ ಮ್ಯಾಚ್ ಟುಮಾರೋ ಅಟ್ ದಿಸ್ ಟೈಮ್. ಮುಂದಿನ ವರ್ಷ ಅವರು ಭಾರತದೊಳಗ ವಾಸ ಮಾಡ್ತಿರ್ತಾರ. ಮೇನ್ ವರ್ಬ್ ಅವರು ಸಬ್ಜೆಕ್ಟ್. ದೇ ವಿಲ್ ಬಿ ಲಿವಿಂಗ್ ಇನ್ ಇಂಡಿಯಾ ನೆಕ್ಸ್ಟ್ ಇಯರ್. ಇವು ಅಫರ್ಮೇಟಿವ್ ಸೆನ್ಸ್. ಆದ್ರೆ ನೆಗೆಟಿವ್ ಇಂಟರಾಗೇಟಿವ್ ನಲ್ಲಿ ವಾಕ್ಯ ರಚನೆ ಹೆಂಗಿರುತ್ತೆ ನಾನು ಪದೇ ಹೇಳ್ತಾ ಇದ್ದೀನಿ. ಹೆಲ್ಪಿಂಗ್ ವರ್ಬ್ ನಾಟ್ ದಿಂದಲೇ ಪ್ರಾರಂಭ ಆಗಬೇಕು ಇಂಗ್ಲಿಷ್ ವಾಕ್ಯ ನೆಗೆಟಿವ್ ಇಂಟರಾಗೇಟಿವ್. ನಂದು ಸಬ್ಜೆಕ್ಟ್ ಬಿ, ಮೇನ್ ವರ್ಬ್ ಐಎನ್ಜಿ ಆಬ್ಜೆಕ್ಟ್. ನೋಡೋಣ. ಶಾಂಟ್ ಐ ಬಿ ಸ್ಪೀಕಿಂಗ್ ಇಂಗ್ಲಿಷ್ ನೆಕ್ಸ್ಟ್ ಮಂತ್. ನಾನು ಮುಂದಿನ ತಿಂಗಳು ಇಂಗ್ಲಿಷ್ ಮಾತನಾಡುತ್ತಾ ಇರುವುದಿಲ್ಲವೇ. ನೋಡಿ ಮಾತನಾಡುತ್ತಿರುವುದಿಲ್ಲವೇ, ಶಾಂಟ್ ಬಿ ಸ್ಪೀಕಿಂಗ್. ನೆನಪಿಟ್ಕೋಬೇಕು. ಶಾಂಟ್ ಬಿ ಸ್ಪೀಕಿಂಗ್ 3 ಪದಗಳು ಕೂಡಿದಾಗ ಒಂದು ಕನ್ನಡ ಪದ. ಹಂಗೆ ವೋಂಟ್ ಯು ಬಿ ಪ್ಲೇಯಿಂಗ್ ಕ್ರಿಕೆಟ್ ಟುಮಾರೋ. ನೀವು ನಾಳೆ ಕ್ರಿಕೆಟ್ ಆಡುತ್ತಿರುವುದಿಲ್ಲವೇ, ವೋಂಟ್ ಬಿ ಪ್ಲೇಯಿಂಗ್. ಆಡುತ್ತಿರುವುದಿಲ್ಲವೇ, ಆಡ್ಕೊಂಡ್ರಿ ನೀವು ನಾಳೆ ಕ್ರಿಕೆಟ್ ಆಡಾಕತ್ತಿರಂಗಿಲ್ಲ, ಇಷ್ಟೊತ್ತನೇ ಆಡಾಕತ್ತಿರಲ್ಲ, ಆಡ್ತಾ ಇರಂಗಿಲ್ಲ, ಇರುವುದಿಲ್ಲವೇ. ವೋಂಟ್ ಹಿ ಬಿ ಲಿವಿಂಗ್ ಇನ್ ಇಂಡಿಯಾ ನೆಕ್ಸ್ಟ್ ಇಯರ್. ಅವನು ಮುಂದಿನ ವರ್ಷ ಭಾರತದಲ್ಲಿ ವಾಸಿಸುತ್ತಾ ಇರುವುದಿಲ್ಲವೇ. ವೋಂಟ್ ಬಿ ಲಿವಿಂಗ್ ವಾಸಿಸುತ್ತಿರುವುದಿಲ್ಲವೇ, ವಾಸ ಮಾಡ್ತಾ ಇರುವುದಿಲ್ಲವೇ, ವಾಸ ಮಾಡಕತ್ತಿರಾಗಿಲ್ಲ. ಓಕೆ. ಮಾತನಾಡುತ್ತಿರುವುದಿಲ್ಲವೇ, ಶಾಂಟ್ ಬಿ ಸ್ಪೀಕಿಂಗ್, ವೋಂಟ್ ಬಿ ಸ್ಪೀಕಿಂಗ್. ಆಡುತ್ತಿರುವುದಿಲ್ಲವೇ, ಶಾಂಟ್ ಬಿ ಪ್ಲೇಯಿಂಗ್, ವೋಂಟ್ ಬಿ ಪ್ಲೇಯಿಂಗ್. ವಾಸಿಸುತ್ತಿರುವುದಿಲ್ಲವೇ, ಶಾಂಟ್ ಬಿ ಲಿವಿಂಗ್, ವೋಂಟ್ ಬಿ ಪ್ಲೇಯಿಂಗ್. ಇಲ್ಲಿ ಶಾಂಟ್ ಬೇಕೋ ವೋಂಟ್ ಬೇಕೋ ಸಬ್ಜೆಕ್ಟ್ ಅನ್ನು ನಿರ್ಧಾರ ಮಾಡ್ಕೊಳ್ಬೇಕು ಅಷ್ಟೇ. ಈ ಹೆಲ್ಪಿಂಗ್ ವರ್ಬ್ ನಾಟ್, ಮೇನ್ ವರ್ಬ್ ಇವು ಮಧ್ಯದಲ್ಲಿ ಸಬ್ಜೆಕ್ಟ್. ಹೆಲ್ಪಿಂಗ್ ವರ್ಬ್ ನಾಟ್, ಮೇನ್ ವರ್ಬ್ ಅದರ ಮಧ್ಯದಲ್ಲಿ ಸಬ್ಜೆಕ್ಟ್. ಓಕೆ. ಇನ್ನ ನಾವು ಮಾತಾಡ್ತಿರ್ತೀವಿ, ನಾವು ಸಂಜೆದರೊಳಗೆ ಕೆಲಸ ಮುಗಿಸಿ ಇದ್ದೇವೆ ಪ್ರೆಸೆಂಟ್ ಪರ್ಫೆಕ್ಟ್. ಮುಗಿಸಿ ಇದ್ದೇವೆ ಪಾಸ್ಟ್ ಪರ್ಫೆಕ್ಟ್. ಮುಗಿಸಿ ಇರ್ತೀವಿ ಫ್ಯೂಚರ್ ಪರ್ಫೆಕ್ಟ್. ಈಗ ಮಧ್ಯಾಹ್ನ ಆಗಿರ್ಬೋದು, ಅದಕ್ಕೆ ಸಂಜೆ ಅನ್ನೋದ್ರೊಳಗೆ ನಾವು ಈ ಕೆಲಸ ಮುಗಿಸಿರ್ತೀವಿ ಅನ್ನೋ ವಾಕ್ಯ ಸಹಜವಾಗಿ ಸಾಂದರ್ಭಿಕವಾಗಿ ಸಮಯ ಸೂಚಕ ಸಂಕೇತವಾಗಿ ಬಂದ್ಬಿಡುತ್ತೆ. ನೀವಂದ್ರೆ ಏನೋ ಮರ ಇನ್ನೂ ಪೇಂಟ್ ಮಾಡಕತ್ತಲ್ಲ, ನಾಡ್ದನ ನಮ್ದು ಓಪನಿಂಗ್ ಐತಿ ಮನಿ,
ಸರ ನಿಮ್ಮ ಮನೆಗೆ ಓಪನಿಂಗ್ ನಾಡ್ದೈತ್ರಿ, ಚಿಂತೆ ಮಾಡಬೇಡ, ನಾಳೆ ಅನ್ನೋದ್ರೊಳಗೆ ನಾವು ಈ ಕೆಲಸ ಮುಗಿಸಿರ್ತೀವಿ. ನಾಳೆ ಫ್ಯೂಚರ್, ಅದರ ಒಳಗಾಗಿ ಈ ಕ್ರಿಯೆ ಪೂರ್ಣ ಆಗಿರುತ್ತೆ. ಅದಕ್ಕೆ ಅಂತಾರೋ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಇಲ್ಲಿ ವಾಕ್ಯ ರಚನೆ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಹ್ಯಾವ್, ಮೇನ್ ವರ್ಬ್ ಪಿಪಿ ಫಾರ್ಮ್ ಆಬ್ಜೆಕ್ಟ್ ಬಳಸುವಂತ ಹೆಲ್ಪಿಂಗ್ ವರ್ಬ್ ಶಾಲ್ ವಿಲ್. ನೋಡೋಣ, ಸಂಜೆ ಜನರೊಳಗೆ ನಾವು ಈ ಕೆಲಸ ಮುಗಿಸಿ ಇರುತ್ತೇವೆ. ಮೇನ್ ವರ್ಬ್ ನಾವು ಸಬ್ಜೆಕ್ಟ್ we shall have finished this work by evening. ಹತ್ತನೊಳಗ ಅವರು ಬೆಂಗಳೂರು ಮುಟ್ಟಿ ಇರ್ತಾರ. ಮೇನ್ ವರ್ಬ್ ಅವರು ಸಬ್ಜೆಕ್ಟ್ ಉಳಿದೆಲ್ಲ ಆಬ್ಜೆಕ್ಟ್. ದೇ ವಿಲ್ ಹ್ಯಾವ್ ರೀಚ್ಡ್ ಬೆಂಗಳೂರು ಬೈ 10 o'clock. ಸೊ ಇವು ಅಫರ್ಮೇಟಿವ್. ಅದನ್ನೇ ನೆಗೆಟಿವ್ ಇಂಟ್ರಾಗೇಟಿವ್ ನಲ್ಲಿ ವಾಕ್ಯ ರಚನೆ ಇಂಗ್ಲಿಷ್ ನಲ್ಲಿ ಹೆಲ್ಪಿಂಗ್ ವರ್ಬ್ ನಾಟ್, ಅದರಿಂದನೇ ಪ್ರಾರಂಭ. ಸಬ್ಜೆಕ್ಟ್ ಹ್ಯಾವ್, ಮೇನ್ ವರ್ಬ್ ಪಿ ಫಾರ್ಮ್ ಆಬ್ಜೆಕ್ಟ್ ಕ್ವೆಶ್ಚನ್ ಮಾರ್ಕ್. ಇಲ್ಲಿ ವಾಕ್ಯ ರಚನೆ ಶಾಂತಾ ಹ್ಯಾವ್ ರೀಚ್ಡ್ ಬೆಂಗಳೂರು ಬೈ 10 o'clock. ನೋಡೋಣ, ನಾನು 10 ಗಂಟೆ ಒಳಗಾಗಿ ಬೆಂಗಳೂರನ್ನು ತಲುಪಿರುವುದಿಲ್ಲವೇ. ಶಾಂಟ್ ಹ್ಯಾವ್ ರೀಚ್, ಶಾಂಟ್ ಹ್ಯಾವ್ ರೀಚ್ ಮೂರು ಪದಗಳು. ಈ ಮೂರು ಪದಗಳು ಕೂಡಿದಾಗ ಒಂದು ಕನ್ನಡ ಪದ ಬರುತ್ತೆ. ಒಂದು ಕನ್ನಡಕ್ಕೆ ಅವರು ಎಷ್ಟು ಪದಗಳನ್ನು ಬಳಸ್ತಾರೆ ಅಂತ ಗೊತ್ತಾಗುತ್ತೆ. ಅವಾಗ ನಾವು ಇಂಗ್ಲಿಷ್ ಸ್ಪಷ್ಟವಾಗಿ ಕನ್ನಡದಲ್ಲಿ ಅರ್ಥ ಆಗುತ್ತೆ. ಅಂತ ಕನ್ನಡವನ್ನು ನಾವು ಸ್ಪಷ್ಟವಾಗಿ ಇಂಗ್ಲಿಷ್ ನಲ್ಲಿ ಅನುವಾದ ಮಾಡಲಿಕ್ಕೆ ಸರಳವಾಗಿ ಪ್ರಯತ್ನ ಮಾಡಿ. won't you have completed this course by June? ನೀನು ಈ ಕೋರ್ಸ್ ಅನ್ನು ಜೂನ್ ದೊಳಗಾಗಿ ಪೂರ್ಣಗೊಳಿಸಿರುವುದಿಲ್ಲವೇ. ನೀ ಜೂನ್ ಅನ್ನೊಳಗ ಈ ಕೋರ್ಸ್ ಮುಗಿಸಿರಂಗಿಲ್ಲನ, ಪೂರ್ಣ ಮಾಡಿರಂಗಿಲ್ಲನ. ಸಹಜವಾಗಿ ಮಾತಾಡ್ತೀವಿ ನಾವು, ಬಹಳಷ್ಟು ಸಹಜವಾಗಿ ಆಡು ಕನ್ನಡದಲ್ಲಿ ಈ ವಾಕ್ಯಗಳನ್ನ ಬಳಸ್ತೀವಿ. ಇಂಥ ತರದ ವಾಕ್ಯ ಆಡು ಕನ್ನಡದಲ್ಲಿರುವಂತಹ ವರ್ಬ್, ಆ ವರ್ಬ್ ಅನ್ನು ಪದೇ ಪದೇ ಸೂಕ್ಷ್ಮವಾಗಿ ಗಮನಿಸಿದಾಗ ಕಾಲ ನಿರ್ಧಾರ ಆಗುತ್ತೆ. ಆ ಕಾಲ ನಿರ್ಧಾರ, ಆ ಕಾಲಕ್ಕನುಗುಣವಾಗಿ ಇಂಗ್ಲಿಷ್ ಸೂತ್ರಗಳು ಫಿಕ್ಸ್ ಆದಂತಹ ಸೂತ್ರಕ್ಕನುಗುಣವಾಗಿ ನಮ್ಮ ಕನ್ನಡ ಪದಗಳ ಕೆಳಗಡೆ ಇಟ್ಬಿಟ್ರೆ ವಾಕ್ಯ ಇಂಗ್ಲಿಷ್ ನಲ್ಲಿ ರಚನೆ ಆಗುತ್ತೆ. ನೋಡೋಣ, won't he have finished this work by evening? ಅವನು ಈ ಕೆಲಸವನ್ನು ಸಾಯಂಕಾಲದೊಳಗಾಗಿ ಮುಗಿಸಿರುವುದಿಲ್ಲವೇ. won't have finished, ಅವ ಸಂಜೆನೊಳಗೆ ಈ ಕೆಲಸ ಮುಗಿಸಿರಂಗಿಲ್ಲನ. ನೀ ಯಾರೊಳಗ ಈ ಪತ್ರ ಅವ್ರಿಗೆ ಕೊಟ್ಟಿರಂಗಿಲ್ಲನ, ಕೊಟ್ಟು ಇರುವುದಿಲ್ಲವೇ. won't you have delivered this letter to them by 2 o'clock? ಕನ್ನಡ ಪದಗಳೇ ಇಂಗ್ಲಿಷ್ ಆಗಿ ತಾವೇ ಬದಲಾಗ್ತವೆ. ಅದಕ್ಕೆ ನಮಗೆ ಸ್ಪಷ್ಟವಾಗಿ ಕನ್ನಡ ಕ್ರಿಯಾಪದಗಳು ಅರ್ಥ ಆಗಬೇಕು. ಆ ಕ್ರಿಯಾಪದದ ಶಬ್ದದಲ್ಲಿನ ಒತ್ತಕ್ಷರ, ಋಶ್ವ, ದೀರ್ಘ, ಈ ಅಕ್ಷರಗಳು ಸ್ಪಷ್ಟವಾಗಿ ಗೊತ್ತಾದ್ರೆ ನಮಗೆ ಆ ಕಾಲ ನಿರ್ಧಾರ ಮಾಡಲಿಕ್ಕೆ ಸರಳ ಆಗುತ್ತೆ. ನೋಡ್ರಿ, ಮಾತನಾಡುತ್ತಿರುವುದಿಲ್ಲವೇ ಬೇರೆ, ಮಾತಾಡಿರುವುದಿಲ್ಲವೇ, ತಲುಪಿರುವುದಿಲ್ಲವೇ ಬೇರೆ. ಹಿಂಗ ಒಂದೊಂದು ಅಕ್ಷರ ಕೂಡ ಇಂಪಾರ್ಟೆಂಟ್ ಕನ್ನಡದಲ್ಲಿ. ಇದು ನಮಗೆ ಗೊತ್ತಾಗದೇ ಇರೋದ್ರಿಂದ ಟೆನ್ಸ್ ನಿರ್ಧಾರ ಆಗೋದಿಲ್ಲ. ಒಂದು ವೇಳೆ ಟೆನ್ಸ್ ನಿರ್ಧಾರ ಆಯ್ತು, ಅವು ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತೀವಿ ಸೂತ್ರಗಳನ್ನ, ಆ ಸೂತ್ರಕ್ಕನುವಾಗಿ ಇಂಗ್ಲಿಷ್ ವಾಕ್ಯ ರಚನೆ ಆಗಿಬಿಡುತ್ತೆ. ಅದಕ್ಕೆ ಕಾಲ ನಿರ್ಧಾರ ಆಗಬೇಕಾದ್ರೆ ನಮ್ಮ ಕನ್ನಡ ಕ್ರಿಯಾಪದದ ಪ್ರತಿಯೊಂದು ಅಕ್ಷರ, ಆ ಅಕ್ಷರ ಋಶ್ವ ಇದೆಯೋ, ದೀರ್ಘ ಇದೆಯೋ, ಒತ್ತಿದೆಯೋ, ಸಂಯುಕ್ತ ಪದ ಇದೆಯೋ, ಏಕಪದ ಇದೆಯೋ, ಸರಳ ಪದ ಇದೆಯೋ, ಅದು ಯಾವ ರೀತಿ ಬದಲಾಗುತ್ತೆ ಗೊತ್ತಾಗುತ್ತೆ. ನೋಡ್ರಿ, ಮಾತನಾಡುವುದಿಲ್ಲವೇ ಬೇರೆ, ಮಾತನಾಡ್ತಾ ಇರುವುದಿಲ್ಲವೇ ಬೇರೆ, ಮಾತನಾಡಿರುವುದಿಲ್ಲವೇ ಬೇರೆ. ಈಗ ಅಲ್ಲಿ ಭಿನ್ನತೆ ನಮಗೆ ಸ್ಪಷ್ಟವಾಗಿ ಗುರುಸೋದು ಗೊತ್ತಾಗುತ್ತೆ. ಅವಾಗ ಮಾತ್ರ ಇಂಗ್ಲಿಷ್ ನಮಗೆ ಸರಳವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮುಂದುವರೆದವನ್ನ, ಅವರು ಸಂಜೆ ತನಕ ಕ್ರಿಕೆಟ್ ಆಡಾಕತ್ತಿರ್ತಾರನ್ರಿ, ಅವರು ಆಡಾಕತ್ತಿರ್ತಾರನ್, ಅದನ್ನೇ ಶುದ್ಧ ಕನ್ನಡದಲ್ಲಿ ಅವರು ಸಾಯಂಕಾಲದ ತನಕ ಇಲ್ಲಿ ಕ್ರಿಕೆಟ್ ಆಡುತ್ತಲಿರುತ್ತಾರೆ, ಆಡ್ತಾ ಇರುತ್ತಾರೆ. ಈಗ ಆಡ್ತಾ ಇದ್ದಾರೆ, ಕ್ರಿಯೆ ನಡೀತಾ ಇದೆ, ಅದು ಸಂಜೆ ತನಕ ನಡೀತಾ ಇರುತ್ತೆ. ದಟ್ ಈಸ್ ಕಾಲ್ಡ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಏನಂತಾರೆ ಅದಕ್ಕೆ ಅವರು? ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ಕಾಲದಲ್ಲಿ ವಾಕ್ಯ ರಚನೆ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಹ್ಯಾವ್, ಬೀನ್, ಮೇನ್ ವರ್ಬ್ ಐಎನ್ಜಿ, ಆಬ್ಜೆಕ್ಟ್ ಬಳಸುವಂತ ಹೆಲ್ಪಿಂಗ್ ವರ್ಬ್ ಶಾಲ್ ಮತ್ತು ವಿಲ್, ಐ ಶಾಲ್, ವಿ ಶಾಲ್, ಮಿಕ್ಕ ಯಾವುದೇ ಸಬ್ಜೆಕ್ಟ್ ಬಂದ್ರು ವಿಲ್. ಹೇಳ್ತೀನಿ, ಅವರು ಸಾಯಂಕಾಲದ ತನಕ ಇಲ್ಲಿ ಕ್ರಿಕೆಟ್ ಆಡುತ್ತಲಿರುತ್ತಾರೆ, ಆಡ್ತಾ ಇರ್ತಾರೆ. ಮೇನ್ ವರ್ಬ್ ಅವರು ಸಬ್ಜೆಕ್ಟ್. ದೇ ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಹಿಯರ್ ಸಿನ್ಸ್ ಈವ್ನಿಂಗ್. ಅವ ಇನ್ನ 10 ವರ್ಷ ಹಿಂಗ ಕ್ರಿಕೆಟ್ ಆಡ್ಕೊಂತ ಇರ್ತಾನ, ಆಡ್ತಾ ಇರುತ್ತಾನೆ. ಮೇನ್ ವರ್ಬ್ ಅವನು ಸಬ್ಜೆಕ್ಟ್, ಉಳಿದಿದ್ದೆಲ್ಲ ಆಬ್ಜೆಕ್ಟ್. He will have been practicing cricket
ಫಾರ್ ನೆಕ್ಸ್ಟ್ 10 ಇಯರ್ಸ್, ಮುಂದಿನ 10 ವರ್ಷಗಳವರೆಗೆ. ಇವು ಅಫರ್ಮೇಟಿವ್ ಸೆನ್ಸ್. ಅದನ್ನೇ ನಾವು ಇಂಟ್ರಾಗೇಟಿವ್ ನೆಗೆಟಿವ್ ಇಂಟ್ರಾಗೇಟಿವ್ ಅಂತೀವಿ. ಅವರು ನಾಳೆ ನಮ್ಗ 2 ತನಕ ಕಾಯಕತ್ತಿರಂಗಿಲ್ಲ, ಇನ್ನ 10 ದಿವಸ ಮಳಿ ಬರ್ತಿರಂಗಿಲ್ಲ, 2 ದಿವಸ ಮಳಿ ಬರಂಗಿಲ್ಲ, ಬರುವುದಿಲ್ಲವೇ, ಬರುತ್ತಿರುವುದಿಲ್ಲ. ಈ ವ್ಯತ್ಯಾಸ ಗೊತ್ತಾಗ್ತಾ ಇರ್ಬೇಕು. ಇಲ್ಲಿ ನೆಗೆಟಿವ್ ಟೈಪ್ ಅದೇ ಹೆಲ್ಪಿಂಗ್ ವರ್ಬ್ ನಾಟ್ ಪ್ರಾರಂಭ ಆಗಬೇಕು. ಸಬ್ಜೆಕ್ಟ್ ಹ್ಯಾವ್ ಬೀನ್, ಮೇನ್ ವರ್ಬ್ ಐಎನ್ಜಿ, ಆಬ್ಜೆಕ್ಟ್ ಕ್ವೆಶ್ಚನ್ ಮಾರ್ಕ್. ವಾಕ್ಯ ಇಂಗ್ಲಿಷ್. ಶಾಂತಾ ಹ್ಯಾವ್ ಬೀನ್ ಟೀಚಿಂಗ್ ಯು ಇಂಗ್ಲಿಷ್ ಸಿನ್ಸ್ 2030. ನಾನು 2030ರ ತನಕ ನಿಮಗೆ ಇಂಗ್ಲಿಷ್ ಕಲಿಸುತ್ತಲಿರುವುದಿಲ್ಲವೇ. ಶಾಂಟ್ ಹ್ಯಾವ್ ಬೀನ್ ಟೀಚಿಂಗ್, ಶಾಂಟ್ ಹ್ಯಾವ್ ಬೀನ್ ಟೀಚಿಂಗ್. 4 ಪದ. ಈ 4 ಪದಗಳನ್ನು ಒಟ್ಟಾಗಿ ತಗೊಳ್ಳೋ ಕಲೆ ನಮ್ಗೆ ಗೊತ್ತಾಗಬೇಕು. ಯಾಕಂದ್ರೆ ಆ 4 ಪದಗಳು ನಮ್ಮ ಕನ್ನಡ ಒಂದೇ ಒಂದು ಶಬ್ದಕ್ಕೆ ಸಮ. ಒಂದು ಕನ್ನಡ ಪದಕ್ಕೆ ಎಷ್ಟು ಪದಗಳು ಇಂಗ್ಲಿಷ್, ಒಂದಿದ್ರೆ 1 ತಗೊಳ್ಬೇಕು, 2 ಇದ್ರೆ 2, 3 ಇದ್ರೆ 3, ಇದು ಗೊತ್ತಾಗಬೇಕು. ಎಷ್ಟು ಇಂಗ್ಲಿಷ್ ಪದಗಳು ಕೂಡಿದಾಗ 1 ಆಗುತ್ತೆ. ನಮ್ಮ ಕನ್ನಡದ ಒಂದು ಶಬ್ದವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವ್ರು ಬಳಸಿದ ಪದಗಳ ಸಂಖ್ಯೆ ಮತ್ತು ಪದಗಳು ಯಾವ ಗೊತ್ತಾಗುತ್ತೆ. ಅವಾಗ ನಮ್ಗೆ ಪರಿಶುದ್ಧವಾದ ವ್ಯಾಕರಣಬದ್ಧವಾದ ಇಂಗ್ಲಿಷ್ ಅನ್ನ ಕನ್ನಡಕ್ಕೆ ನಾವು ಅನುವಾದ ಮಾಡ್ಕೊಳ್ಬಹುದು. ರೆಡಿ? ವುಡ್ ಯು ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಮೀ ಫಾರ್ ನೆಕ್ಸ್ಟ್ 2 days? ನೀನು ನನಗಾಗಿ ಮುಂದಿನ 2 ದಿನಗಳವರೆಗೆ ಕಾಯುತ್ತಲಿರುವುದಿಲ್ಲ. ಅದನ್ನ ಸರ್ ಇಷ್ಟು ಗ್ರಾಂಥಿಕವಾಗಿ ಮಾತಾಡೋದಿಲ್ಲ. ಆಳು ಕನ್ನಡ ಮತ್ತೆ ಇನ್ನ 2 ದಿವಸ ನೀನು ಕಾಯಕತ್ತಿರಂಗಿಲ್ಲ, ಕಾಯ್ತಾ ಇದ್ದಿ, ಇನ್ನೊಂದು 2 ದಿವಸ ಕಾಯಕತ್ತಿರಂಗಿಲ್ಲ. ಸರಿ, ಕಾಯುತ್ತಲಿರುವುದಿಲ್ಲವೇ ಮೇನು. Okay, would you have been waiting for me for next 2 days? Okay, would he have been living in India since 2025? ಅವನು 2025ರ ತನಕ ಭಾರತದಲ್ಲಿ ವಾಸಿಸುತ್ತಲಿರುವುದಿಲ್ಲವೇ. won't have been living 4 ಪದಗಳು ಕೊಡಬೇಕು. ಅವಾಗ ವಾಸಿಸುತ್ತಲಿರುವುದಿಲ್ಲವೇ. ಈ ರೀತಿ ನಮಗೆ ಕನ್ನಡದ ಪದಗಳು ಬಂದ್ರೆ ಅದು ಯಾವ ಟೆನ್ಸ್ ಅಂತ ನಿರ್ಧಾರ ಆಗುತ್ತೆ. ಕಲಿಸುತ್ತಲಿರುವುದಿಲ್ಲವೇ, ಕಲಸಾಕತ್ತಿರಾಂಗಿಲ್ಲ. ಶಾಂಟ್ ಐ ಹ್ಯಾವ್ ಬೀನ್ ಟೀಚಿಂಗ್. ಕಾಯುತ್ತಲಿರುವುದಿಲ್ಲವೇ, ವೋಂಟ್ ಹ್ಯಾವ್ ಬೀನ್ ವೇಟಿಂಗ್. ವಾಸಿಸುತ್ತಲಿರುವುದಿಲ್ಲವೇ, ವೋಂಟ್ ಹ್ಯಾವ್ ಬೀನ್ ಲಿವಿಂಗ್. ಬಹಳ ಸರಳವಾಗಿ ತಿಳ್ಕೊಳ್ಬಹುದು. ಈ ರೀತಿ ಕನ್ನಡ ವಾಕ್ಯಗಳ ಪ್ರತಿಯೊಂದು ಶಬ್ದ ನಮ್ಗೆ ಅರ್ಥ ಆಗಬೇಕು. ವಿಶೇಷವಾಗಿ ಕನ್ನಡ ವಾಕ್ಯದಲ್ಲಿನ ವರ್ಬ್ ನಮಗೆ ಅರ್ಥ ಆಗಬೇಕು. ಆ ವರ್ಬೇ ನಮಗೆ ಟೆನ್ಸ್ ಅನ್ನ ನಿರ್ಧಾರ ಮಾಡುತ್ತೆ. ಆ ಟೆನ್ಸ್ ನಿರ್ಧಾರ ಆಯ್ತಂದ್ರೆ ಆ ಟೆನ್ಸ್ ಇರುವಂತ ಸೂತ್ರದ ಪ್ರಕಾರ ಇಂಗ್ಲಿಷ್ ವಾಕ್ಯ ರಚನೆಗಳು ಸಾಧ್ಯ ಆಗುತ್ತೆ. ಆದ್ರಿಂದ ನಾವು ನಮ್ಮ ಕನ್ನಡ ವಾಕ್ಯಗಳನ್ನು ರಚಿಸಿದ ನಂತರ ಬಹಳ ಗಮನ ಕೊಟ್ಟು ಲಕ್ಷ್ಯ ಕೊಟ್ಟು ಅವುಗಳನ್ನ ವರ್ಬ್, ಸಬ್ಜೆಕ್ಟ್, ಆಬ್ಜೆಕ್ಟ್ ಬೇರ್ಪಡಿಸಿ ಮತ್ತು ವರ್ಬ್ ಅನ್ನು 1-2 ಸಲ ಓದಿ ಅದು ಯಾವ ಕಾಲದಲ್ಲಿದೆ ಅಂತ ನಿರ್ಧಾರ ಮಾಡೋದು ಬಹಳ ಮುಖ್ಯವಾದಂಥ ವಿಷಯ. ಆದ್ರಿಂದ ಇದು ನನ್ನ 41ನೇ ವಿಡಿಯೋ ಆಗಿರೋದ್ರಿಂದ ಇದಕ್ಕಿಂತ ಮುಂಚೆ ಬಂದಂತ 1ನೇ ವಿಡಿಯೋ ಹಿಡ್ಕೊಂಡು 41 ವಿಡಿಯೋಗಳಲ್ಲಿ ಈ ಪ್ರಯತ್ನವನ್ನು ಮಾಡಿದ್ದೆ. ಅದಕ್ಕೆ ಈ ವಿಡಿಯೋ ಮೂಲಕ ನಿಮಗೆ ಈ ವಿಷಯ ಮನದಟ್ಟಾಗಿದ್ರೆ ಪದೇ ಪದೇ ಹಿಂದಿನ ಎಲ್ಲಾ ವಿಡಿಯೋಗಳನ್ನು ನೋಡ್ತಾ ಬರಬೇಕು. ಯಾಕಂದ್ರೆ ಇಲ್ಲಿ ನಾನು 5 ಕಾಲಗಳನ್ನ ಚರ್ಚೆ ಮಾಡಿದೆ. ಎಷ್ಟು? 5 ಕಾಲ. ಆದ್ರೆ ಒಂದೊಂದು ಕಾಲಕ್ಕೆ ಒಂದೊಂದು ವಿಡಿಯೋ, ಫ್ಯೂಚರ್ ಟೆನ್ಸ್ ನಲ್ಲೇ 1 ವಿಡಿಯೋ ಅದಕ್ಕಾಗಿ ಮೀಸಲಿದೆ. ಹಂಗೆ ಫ್ಯೂಚರ್ಗಾಗಿ, ಈಗ ಫ್ಯೂಚರ್ ಕಂಟಿನ್ಯೂಸ್ಗೆ 1 ವಿಡಿಯೋ, ಪರ್ಫೆಕ್ಟ್ 1, ಈ ರೀತಿ 5 ಕಾಲಗಳಿಗಾಗಿ ಒಂದೊಂದಾಗಿ 5 ವಿಡಿಯೋಗಳು. ಅವುಗಳ ಪ್ರತ್ಯೇಕವಾಗಿ ನೀವು ಅಧ್ಯಯನ ಮಾಡೋದ್ರಿಂದ ಒಂದೊಂದು ಟೆನ್ಸಿನ ಬಗ್ಗೆ ಪೂರ್ಣ ಮಾಹಿತಿ ಮತ್ತು ನಿಮಗೆ ತೃಪ್ತಿ ಕೊಡೋ ಮಾಹಿತಿ ಸಿಗುತ್ತೆ. ಆದ್ರೆ ಇಲ್ಲಿ ನನ್ನ ಪ್ರಯತ್ನ ಈ ಎಲ್ಲಾ ಫ್ಯೂಚರ್ ಟೆನ್ಸ್ಗಳಲ್ಲಿ ನಾವು ನೆಗೆಟಿವ್ ಇಂಟರಾಗೇಟಿವ್ ಹೆಂಗ್ ಮಾಡ್ತೀವಿ ಅಂತ ನಾನು ಚರ್ಚೆಗೆ ತಗೊಂಡಿದ್ದೆ. ಇಲ್ಲಿ ನೀವು ಇದೇ ವಿಡಿಯೋನ ನೋಡಿದಾಗ ಇಲ್ಲಿ ಬರುವಂತ ಅಫರ್ಮೇಟಿವ್, ನೆಗೆಟಿವ್ ಇಂಟರಾಗೇಟಿವ್ ಈ ರೀತಿ ಪ್ರತಿಯೊಂದು ವಾಕ್ಯದಲ್ಲಿ ಪ್ರತಿಯೊಂದು ಕಾಲದಲ್ಲಿ ಬರುವಂತ 4 ವಾಕ್ಯಗಳನ್ನ ನಾನಲ್ಲಿ ಬಹಳ ವಿಸ್ತಾರವಾಗಿ ಬಹಳ ವಿವರವಾಗಿ ನಾನು ಚರ್ಚೆ ಮಾಡಿದ್ದೀನಿ. ಅದಕ್ಕೆ ದಯವಿಟ್ಟು ನೀವು ಇಂಥವುಗಳನ್ನ ಇನ್ನೂ ವಿವರವಾಗಿ ಕಲಿಯುವಂತ ಸಾಧ್ಯತೆ ಇದೆ. ಆದ್ರಿಂದ ಅವುಗಳ ವಿಡಿಯೋಗಳನ್ನ ನೀವು ಗಮನಿಸಿದಾಗ, ಪದೇ ಪದೇ ನೋಡಿದಾಗ ಅಲ್ಲಿ ಕೊಟ್ಟಂತಹ ಉದಾಹರಣೆಗಳನ್ನ ಬಳಸಿದಂತ ಉದಾಹರಣೆಗಳನ್ನ ನೀವು ಕನ್ನಡದಿಂದ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಈ ರೀತಿ ಅನುವಾದ ಮಾಡುವಂತ ಕ್ರಿಯೆ ನೀವು ಪ್ರಯತ್ನ ಪಟ್ಟು ಸ್ವಲ್ಪ ಪರಿಶ್ರಮ ತಗೊಂಡು ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗಿ ನೀವು
ಈ ವಿಡಿಯೋದ ಮೂಲಕ ಕನ್ನಡದ ವಾಕ್ಯಗಳನ್ನು ಇಂಗ್ಲಿಷ್ ಹೇಗೆ ರಚಿಸಬಹುದು, ಅದು ಇಂಗ್ಲಿಷ್ನಲ್ಲಿ ರಚನೆ ಆದಂಥ ವಾಕ್ಯಗಳನ್ನು ಕನ್ನಡದಲ್ಲಿ ಯಾವ ರೀತಿ ಅರ್ಥ ಮಾಡ್ಕೊಳ್ಬಹುದು ಅನ್ನೋದು ಸ್ಪಷ್ಟವಾದ ಮಾಹಿತಿ ಮತ್ತು ಅರಿವು ನಿಮಗೆ ಸಿಗಲಿಕ್ಕೆ ಸಾಧ್ಯ. ಆದ್ದರಿಂದ ಈ ಸದ್ಯದ ವಿಡಿಯೋ ತಕ್ಕ ಮಟ್ಟಿಗೆ ಈ ವಿಷಯವನ್ನು ನಿಮಗೆ ಮನದಟ್ಟು ಮಾಡಿದೆ ಅಂತ ಅನಿಸುತ್ತೆ. ಆದ್ದರಿಂದ ನಿಮಗೆ ಈ ವಿಡಿಯೋ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದೆ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ, ಸಂಬಂಧಿಕರ ಜೊತೆ, ಅಕ್ಕಪಕ್ಕದ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳಿ. ಮತ್ತು ಕರ್ನಾಟಕದಲ್ಲಿ ಒಂದು ವಿನೂತನವಾದಂಥ ಒಂದು ವಿಶಿಷ್ಟವಾದಂಥ ವಿಧಾನವನ್ನು ಇಟ್ಕೊಂಡು ಆ ವಿಧಾನದ ಮೂಲಕ ಕನ್ನಡಿಗರೆಲ್ಲರಿಗೂ ಕನ್ನಡದಿಂದಲೇ ಶುದ್ಧವಾದ, ವ್ಯಾಕರಣಬದ್ಧವಾದ, ತ್ವರಿತಗತಿಯಲ್ಲಿ, ಸರಳ ರೀತಿಯಲ್ಲಿ ಇಂಗ್ಲಿಷನ್ನು ಕಲಿಸಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಪ್ರಾರಂಭವಾದಂಥ ಈ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನಮಗೆ ಒಂದು ರೀತಿಯಿಂದ ಪ್ರೋತ್ಸಾಹ ಸಿಕ್ಕಾಗಿದೆ. ಆದ್ದರಿಂದ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಹೋದ್ರಿಂದ ಖಂಡಿತವಾಗಿ ನಿಮಗೆ ನಿರಾಶೆ ಆಗೋದಿಲ್ಲ. ಖಂಡಿತವಾಗಿ ಸ್ವಲ್ಪ ಮಟ್ಟಿಗೆ ತಕ್ಕ ಪ್ರಯತ್ನ ಮತ್ತು ಪರಿಶ್ರಮ ಪಟ್ಟರೆ ಖಂಡಿತವಾಗಿಯೂ ನಿಮಗೆ ನಿರಾಶೆ ಆಗೋ ಸಾಧ್ಯತೆ ಇಲ್ಲ. ಖಂಡಿತವಾಗಿ ನೀವು ಇಂಗ್ಲಿಷ್ ಕಲಿತೀರಿ ಅನ್ನೋ ಭರವಸೆ ನಮಗಿದೆ. ಆದ್ದರಿಂದ ಮುಂಬರುವಂಥ ವಿಡಿಯೋಗಳಲ್ಲಿ ಅದ್ಭುತವಾದ, ಅತ್ಯಂತ ಸರಳವಾದ, ಬಹುಶಃ ಆಶ್ಚರ್ಯ ಪಡುವಂತಹ ಸರಳ ಸೂತ್ರದ, ಸರಳ ವಿಧಾನದ ಮೂಲಕ ಇಂಗ್ಲಿಷನ್ನು ಕಲಿಸೋ ಪ್ರಯತ್ನ ಮಾಡ್ತಾ ಇದ್ವಿ. ಆದ್ರಿಂದ ಮತ್ತೆ ನೀವು ಮುಂದಿನ ವಿಡಿಯೋ ತನಕ ಕಾಯೋಣ ಅಂತ ಹೇಳ್ತಾ ಈ ವಿಡಿಯೋ ಸದ್ಯದಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಶೇಷವಾದ ವಿಷಯ ಅಂದರೆ, ಇವು ಆನ್ಲೈನ್ ಕ್ಲಾಸ್ ತರ ನೀವು ಉಪಯೋಗ ಮಾಡ್ಕೊಳ್ತಾ ಇದ್ದೀರಿ. ಆದರೆ ಇದಕ್ಕಿಂತಲೂ ಜಾಸ್ತಿ ಇದು ಪರಿಚಯಾತ್ಮಕ ದೃಷ್ಟಿಯಿಂದ ನಾವು ಈ ವಿಡಿಯೋ ಮಾಡ್ತಾ ಇದ್ವಿ. ಆದರೆ ವಿಷಯಗಳು ಇನ್ನೂ ಆಳವಾಗಿ, ದಟ್ಟವಾಗಿ ನಮ್ಮ ಮನವರಿಕೆ ಆಗಬೇಕಾದ್ರೆ ನೀವು ಆಫ್ಲೈನ್ ಕ್ಲಾಸನ್ನು ಮಾಡ್ಕೊಳ್ಬೋದು. ಬಾಗಲಕೋಟೆಯಲ್ಲಿ ಜನವರಿ ತಿಂಗಳಿನಲ್ಲಿ ಆಫ್ಲೈನ್ ಕ್ಲಾಸ್ ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾ ಇದ್ದಾವೆ. ಯಾರಿಗೆ ಇಷ್ಟ ಇದ್ದವರು, ಸಮಯ ಇದ್ದವರು ಮತ್ತು ಅವರ ಅವಶ್ಯಕತೆ ಇರೋರು ಮತ್ತು ತಕ್ಕ ಮಟ್ಟಿಗೆ ಈ ಇಂಗ್ಲಿಷನ್ನು ಪೂರ್ಣವಾಗಿ ಕಲೀಲೇಬೇಕು ಅನ್ನೋ ಛಲವುಳ್ಳವರು ದಯವಿಟ್ಟು ಬಾಗಲಕೋಟೆಯಲ್ಲಿರುವಂಥ ವಿನಾಯಕ ನಗರದಲ್ಲಿನ ನಮ್ಮ ಅಕಾಡೆಮಿಗೆ ಬಂದು ಆಫ್ಲೈನ್ ಕ್ಲಾಸನ್ನು ನೀವು ಪ್ರವೇಶ ಪಡ್ಕೊಂಡು ಇಂಗ್ಲಿಷನ್ನು ಖಂಡಿತವಾಗಿಯೂ ಪರಿಪೂರ್ಣವಾದ ರೀತಿಯಲ್ಲಿ ಸರಳವಾಗಿ ಕಲಿಬಹುದು ಅಂತ ಹೇಳ್ತಾ ಇಷ್ಟೊತ್ತಿನವರೆಗೆ ಈ ವಿಡಿಯೋ ನೋಡಲಿಕ್ಕೆ ತಾವು ಕೊಟ್ಟಂಥ ಅತ್ಯಮೂಲ್ಯವಾದ ಸಮಯಕ್ಕೆ ಧನ್ಯವಾದಗಳನ್ನು ಹೇಳ್ತಾ ನಾನು ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.